ಇನ್ನು ಶಿವರಾಮೇಗೌಡ ವಿರುದ್ಧ ಜೆಡಿಎಸ್ ಮುಖಂಡರು ಸಿಡಿದೆದ್ದಿದ್ದಾರಂತೆ. ಕಾಂಗ್ರೆಸ್ನ ಅಭಯ್ ಪಾರಿ ಶಿವರಾಮೇಗೌಡ ಈತನಿಂದ ಮಂಡ್ಯದ ಗಂಡು ಅಂಬರೀಷ್ಗೆ ನಿಂದನೆ ಆಗಿದೆ. ಇದು ಡಿಕೆ ಅತ್ಯಾಪ್ತ ಸಂಬಂಧಿ ಶಿವರಾಮೇಗೌಡನ ಅಣಿಮುತ್ತು. ಕಾಂಗ್ರೆಸ್ನ ಅಭಯ್ ಪಾರಿ ಇವನು ಅಂಬರೀಷ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪವಾದರೂ ನೈತಿಕತೆ ಇದೆಯೇ? ಇದ್ದರೆ ಇಂಥ ಹೊಲಸು ವ್ಯಕ್ತಿನ ಪಕ್ಷದಿಂದ ನೀವು ಈ ಕೂಡಲೇ ವಜಾ ಮಾಡಿ ಅಂತ ಹೇಳ್ತಾ ಇದ್ದಾರಂತೆ. ಕಾಂಗ್ರೆಸ್ ಪಕ್ಷವನ್ನು ಆಗ್ರಹಿಸಿದ್ದಾರಂತೆ ಜೆಡಿಎಸ್. ಶಿವರಾಮೇಗೌಡ ವಿರುದ್ಧ ಜೆಡಿಎಸ್ ಇದೀಗ ಸಿಡಿದೆದ್ದಿದೆ. ಈ ರೀತಿ ಅವಾಚ್ಯ ಪದಗಳನ್ನು ಬಳಸುವವನು, ಈ ರೀತಿ ಏಕವಚನದಲ್ಲಿ ಮಾತಾಡುವವನು, ಈ ರೀತಿ ಮಂಡ್ಯದ ಗಂಡು ಅಂಬರೀಷ್ಗೆ ಇಷ್ಟೆಲ್ಲ ನಿಂದನೆಯನ್ನ ಮಾಡಿದ ಮೇಲೂ ಕೂಡ ಕಾಂಗ್ರೆಸ್ಗೆ ಒಂದು ಆತ್ಮಸ್ಥೈರ್ಯ ಅಥವಾ ಒಂದು ಘನತೆ ಅಥವಾ ತನ್ನ ಮೇಲಿನ ಒಂದು ಹಿಡಿತ ಇದ್ರೆ, ತನ್ನ ಪಕ್ಷದ ಮೇಲಿನ ಒಂದು ಹಿಡಿತ ಇದ್ರೆ ಈ ಕೂಡಲೇ ಇಂಥವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಜೆಡಿಎಸ್ ಕಿಡಿಕಾರ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಶಿವರಾಮೇಗೌಡ ವಿರುದ್ಧ ಜೆಡಿಎಸ್ ಇದೀಗ ಸಿಡಿದೆದ್ದಿದೆ. ಈ ಆಡಿಯೋ ಏನು ವೈರಲ್ ಆಯ್ತು ನೋಡಿ, ಎಲ್ಲಾ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸದ್ದು ಮಾಡ್ತಾ ಇತ್ತು. ಇದೀಗ ಜೆಡಿಎಸ್ ವಕ್ತಾರರಿಗೂ ಕೂಡ ಇದೇ ಆಡಿಯೋದಲ್ಲಿ ಬೈದಿರೋದ್ರಿಂದ ಜೆಡಿಎಸ್ ಟ್ವೀಟ್ ಮಾಡಿದೆ. ಏನಂತ, ಕಾಂಗ್ರೆಸ್ಸಿಗೆ ಒಂದು ಘನತೆ ಅನ್ನೋದಿದ್ರೆ ಇಂಥ ವ್ಯಕ್ತಿಯನ್ನ ಈ ಕೂಡಲೇ ಮಂಡ್ಯದ ಗಂಡು ಅಂಬರೀಷ್ ಬಗ್ಗೆ ಇಷ್ಟೆಲ್ಲ ಅವಾಚ್ಯವಾಗಿ ಮಾತಾಡಿದವರನ್ನ ಈ ಕೂಡಲೇ ಅಮಾನತು ಮಾಡಿ ನಿಮ್ಮ ಘನತೆಯನ್ನು ಉಳಿಸ್ಕೊಳ್ಳಿ ಅಂತ ಜೆಡಿಎಸ್ ಹೇಳ್ತಾ ಇದೆ. ಮಾತಾಡುವಾಗ ಈಗಿನ ಕಾಲದಲ್ಲಿ ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು, ಅಲ್ಲ ರೆಕಾರ್ಡ್ ಆಗಲ್ಲ ಅನ್ನೋ ಕಾರಣಕ್ಕೆ, ಅದು ರೆಕಾರ್ಡ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲ, ಆದರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾವ ಯಾವ ಪದಗಳನ್ನು ಬಳಸ್ತಾ ಇದ್ದೀವಿ ಅನ್ನೋದೊಂದು ತಲೆಯಲ್ಲಿರಬೇಕಾಗುತ್ತೆ. ಶಿವರಾಮೇಗೌಡರದ್ದು ಅನ್ನುವಂತಹ ಆಡಿಯೋ ಇದೀಗ ಎಲ್ಲಾ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಮಂಡ್ಯದ ಗಂಡು ದಿವಂಗತ ಅಂಬರೀಷ್ಗೆ ಅವಾಚ್ಯವಾಗಿ ನಿಂದಿಸಿದ ಕಾಂಗ್ರೆಸ್ ಅಭಯ್ ಪಾರಿ ಶಿವರಾಮೇಗೌಡ ಅಂತ ಪೋಸ್ಟ್ ಮಾಡಿದೆ ನೋಡಿ. ಅಭಯ್ ಪಾರಿ ಅಂತ ಕರೆದಿದ್ದಾರಂತೆ ಜೆಡಿಎಸ್ನ ವಕ್ತಾರರು. ಟ್ವೀಟ್ ಜನತಾ ದಳ್ ಸೆಕ್ಯುಲರ್ ಅನ್ನುವ ಪೇಜಿಂದ ಈ ರೀತಿಯ ಪೋಸ್ಟ್ ಆಗಿದೆ.